ಸುದರ್ಶನಾಗಿ ಒಲಿದು ಬಂದ. ಅವನಿಗೆ ಕಂಟಕವಾಗಿ ದುರ್ವಾಸನಂತೆ ಯಾವನಾದರೂ ಬಂದರೆ ಅವನನ್ನು ನಿರ್ಮಮಕಾರದಿಂದ ನಿಗ್ರಹಿಸುತ್ತಾನೆ. ಇಂಥ ಯಥಾರ್ಥ ನಮಗೆ ಅರ್ಥವಾಗಿದೆ. ಆದ್ದರಿಂದ ನಿನ್ನ ಅರ್ಥವಾಗಬೇಕು. ದುರ್ವಾಸ ಮಹರ್ಷಿ, ಇದರಿಂದ ಅರಿಯಬೇಕಾದಂತಹ ತತ್ವ ನಮ್ಮಲ್ಲಿ ಅಡಕವಾದದ್ದು ಯಾವಾಗ ಪ್ರಕಟಗೊಳ್ಳುತ್ತದೆ, ಪ್ರಕಟಗೊಳ್ಳುವುದರನಾಗಿ ಪ್ರಕಟಗೊಂಡರೆ ಆ ಪ್ರಾಕಟ್ಯಕ್ಕೊಂದು ನೆಲೆಯ ಬೆಲೆ ಬರುವುದಕ್ಕೆ ಸಾಧ್ಯವಾಗುವುದು. ಭಕ್ತನ ಭಕ್ತಿಯೇ ಮೂಲವಾದಂತಹ ಉದ್ದೇಶವಾಗಿರುವಾಗ ಇಲ್ಲಿ ಜೀವತತ್ವದಲ್ಲಿ ಅಧಿಕವಾದದ್ದು ಅಥವಾ ಮತ್ತೊಂದು ಕ್ಷಾತ್ರ ತೇಜಸ್ಸಲ್ಲಿ ಅಧಿಕವಾದದ್ದು ಎನ್ನುವ ಹಾಗೆ ತಾರತಮ್ಯವನ್ನು ಮಾಡುವುದಕ್ಕಿಲ್ಲ. ಸಾಧನೆಯ ಮೂಲಕವಾಗಿ ಭಗವತ್ ಚಿಂತನೆ ಇದೊಂದೇ ಪರಮ ಲಕ್ಷ್ಯವಾದದ್ದೇ ಹೌದಾದರೆ ಪ್ರಾಕಟ್ಯ ಇದೇ ತರನಾಗಿಯೇ ಆಗುವುದು. ಉಪವಾಸದಿಂದ ಇದ್ದಾನೆ ಎನ್ನುವಲ್ಲಿಗೆ ದೇಹವನ್ನು ದಂಡಿಸುತ್ತಾ ಮಾಡುವಂತಹ ಕಾರ್ಯ. ಅದರಿಂದ ನಾರಾಯಣನೇ ಅವನಿಗೆ ಪ್ರತ್ಯಕ್ಷನಾಗಿ ಒಲಿದ ಮೇಲೆ ಇನ್ನು ಈ ಉಪವಾಸ ಎನ್ನುವುದು ಶಾಶ್ವತವಾಗಿರಲಿ ಎನ್ನುವಲ್ಲಿಗೆ ಸ್ವಸ್ಥಾನವನ್ನು ಸೇರಿ. ಸ್ವಾಮಿ, ಈ ಏಕಾದಶಿಗೆ ಈ ದ್ವಾದಶಿಗೆ ಒಂದು ಮಹತ್ವ ಖ್ಯಾತನಾದ ಕ್ಷತ್ರಿಯನಾದ ಅಂಬರೀಷನಿಂದ ಒದಗಿ ಬಂತು. ಈ ಒದಗಿ ಬಂದ ಪರಮ ಸತ್ಯಕ್ಕೆ ಹಿನ್ನೆಲೆಯಲ್ಲಿ ದುರ್ವಾಸನ ಒಂದು ವೇಷ ಮಾಡಿದ. ನಾನು ಈಗ ಹೇಳ್ತೇನೆ, ಸಮುದ್ರ ಮಂಥನವಾಗಬೇಕೆನ್ನುವ ಕಾರಣಕ್ಕಾಗಿ ದೇವೇಂದ್ರನಲ್ಲಿ ಕುಪಿತನಾಗುವಂತೆ ದುರ್ವಾಸನನ್ನು ವೇಷ ಕಟ್ಟಿಸಿತು. ಏಕಾದಶಿ ವ್ರತದ ಮಹಾತ್ಮೆ ಗೊತ್ತಾಗಬೇಕನ್ನುವುದಕ್ಕಾಗಿ ಇಲ್ಲಿ ಒಂದು ಮಾಡಿಸಿದೆ. ಇನ್ನೂ ಎಲ್ಲಿಯಾದ್ರೂ ಆಟವೋ ನಾಟಕವೋ ಇದ್ರೆ ನೀನು ಹೇಳಿದ್ರೆ ನಾನು ಬರ್ತೇನೆ. ಬರಬಹುದು, ಆದ್ರೆ ಇದೇ ತರನಾದಂತ ಕಷ್ಟ ಬೇಕು, ಸುಖದಲ್ಲಿ ಬೇಕು. ಮಾತ್ರ ವಹಿಸುವಾಗ ಕಷ್ಟ ಆಗ್ತದೆ, ಆದ್ರೆ ಅಂತ್ಯದಲ್ಲಿ ಒಂದು ಸಣ್ಣ ಸುಖ ಉಂಟದೆ. ಇಷ್ಟೆಲ್ಲ ಕಷ್ಟ ಉಂಟು ಅಂತೂ ಈ ಪ್ರಕರಣ ಎನ್ನುವುದು ಸುಖಾಂತ್ಯವಾಯಿತು. ಹೌದು, ಅದನ್ನು ನೀವು ಪಡೆದುಕೊಳ್ಳಬೇಕು. ಇಂಥವರಿಂದಾಗಿ ಪ್ರಜಾಜನಗಳು ಧರೆಯಲ್ಲಿರುವವರು ಅರ್ಥ ಮಾಡಿಕೊಳ್ಳಬೇಕು. ನಿನ್ನ ವ್ರತ ಬದ್ಧವಾಗದೇ ಇರಲಿ, ನಿನ್ನ ಸಂಕಲ್ಪ ಸ್ಖಲಿತವಾಗಿರಲಿ, ಭಕ್ತಿ ಪಾಷಾಣದಂತೆ ಸ್ಥಿರವಾಗಿರಲಿ. ನಾರಾಯಣ